ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇದರಿಂದ ಇವತ್ತು ಭಗವಂತನ ನುಡಿಯಿಂದ ಏನು ತಿಳ್ಕೊಬೋದು ನಾವು ಅಂತ ನೋಡೋಣ. ಪೂರ್ವಜರ ಇಚ್ಛೆಗಳಾಗಿರ್ಬೋದು, ಆಸೆಗಳಾಗಿರ್ಬೋದು, ಮಹತ್ವಾಕಾಂಕ್ಷೆಗಳು, ಕೋಪ, ವೈರತ್ವ, ಪ್ರತಿಶೋಧ ಅಂದರೆ ಸೇಡು ತೀರಿಸ್ಕೊಳ್ಳೋದು, ಇದೆಲ್ಲವೂ ಕೂಡ ಮುಂದೆ ಬರುವಂತಹ ಸಂತಾನದ ಆಸ್ತಿಗಳಾಗಿರುತ್ತೆ. ಅಂದರೆ ಪರಂಪರೆನೇ ಆಗ್ಬಿಡುತ್ತದು. ಈಗ ಎಕ್ಸಾಂಪಲ್ಗೆ ಒಬ್ಬ ರಾಜ ಇರ್ತಾನೆ, ಅವನಿಗೆ ಯಾರ ಮೇಲೇನೋ ಶತ್ರುತ್ವ ಇರುತ್ತೆ, ಅದು ಪರಂಪರೆಯಾಗಿ ಮೊಮ್ಮಕ್ಕಳವರೆಗೂ ಬರುತ್ತೆ. ಮೊಮ್ಮಗನಿಗೂ ಆ ಒಂದು ಶತ್ರುತ್ವಕ್ಕೆ ಏನೂ ಕನೆಕ್ಷನ್ನೇ ಇರೋದಿಲ್ಲ. ಆದರೆ ನನ್ನ ತಾತನಿಗೆ ಅವರು ಶತ್ರು ಅಂದಮೇಲೆ ಅದು ತನ್ನ ಮಗನಿಗೆ ಬಂದಿರುತ್ತೆ, ಅದರಿಂದ ಮೊಮ್ಮಕ್ಕಳಿಗೂ ಹಾಗೇ ಬಂದ್ಬಿಟ್ಟಿರುತ್ತೆ. ಅಂದರೆ ಅದು ಬರೀ ಸೇಡು ಅಂತ ಅಲ್ಲ, ಶತ್ರುತ್ವ ಅಂತಲ್ಲ, ಕೋಪ ಕೂಡ, ಮಹತ್ವಾಕಾಂಕ್ಷೆಗಳು, ಆಸೆಗಳು ಏನೇನಿರುತ್ತೋ ಎಲ್ಲವೂ ಕೂಡ ಅದು ಹಾಗೇ ಪರಂಪರೆಯಾಗಿ ಬಂದ್ಬಿಟ್ಟಿರುತ್ತೆ. ಇದರ ನೆಸೆಸಿಟಿ ಇದೆಯಾ? ಇಲ್ಲ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇಡೀ ಜಗತ್ತಿನ ಸುಖವನ್ನು ಕೊಡಬೇಕು ಅಂತ ಅಂದ್ಕೊಳ್ತಾರೆ, ನಿಜ ತಾನೇ? ಆದರೆ ಕೊಡ್ತಾರೆ. ಏನನ್ನು ಕೊಡ್ತಾರೆ? ತಮ್ಮ ನೋವುಗಳ ಸಂಪತ್ತನ್ನು ಕೊಡ್ತಾರೆ. ಅಮೃತವನ್ನು ಕೊಡಬೇಕು ಅಂತ ಅಂದ್ಕೊಳ್ತಾರೆ, ಅದರ ಜೊತೆಯಲ್ಲಿ ವಿಷದ ಕಳಸವನ್ನು ಕೂಡ ತುಂಬಿಕೊಡ್ತಾರೆ. ನೋಡಿ, ಇಲ್ಲಿ ಭಗವಂತ ಹೇಳ್ತಾ ಇರೋದು ಎಷ್ಟು ನಿಜ ಅಲ್ವಾ? ನಾವು ಸುಖವನ್ನು ಕೊಡಬೇಕು ಅಂದ್ಕೊಳ್ತೀವಿ, ಆದರೆ ನೋವಿನ ಸಂಪತ್ತನ್ನು ಕೊಡ್ತೀವಿ. ಅಮೃತ ಒಳ್ಳೆ ವಿಚಾರಗಳನ್ನು ಹೇಳ್ಕೊಡ್ಬೇಕು, ಅವರಿಗೆ ಕೊಡ್ತೀವಿ. ಅದರ ಜೊತೆಯಲ್ಲಿ ಅವರನ್ನ ದ್ವೇಷ ಮಾಡು, ಇವ್ರನ್ನ ಹೀಗಿಡು ಹಾಗಿಡು ಅಂತಂದ್ಬಿಟ್ಟು ವಿಷದ ಕಳಸವನ್ನು ಕೂಡ ತುಂಬಿ ಕೊಟ್ಬಿಡ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಅವನು. ಇಲ್ಲಿ ಭಗವಂತ ಹೇಳ್ತಾನೆ, ನೀವು ವಿಚಾರ ಮಾಡಿ ಬೇಕಾದರೆ ನೀವು ನಿಮ್ಮ ಮಕ್ಕಳಿಗೆ ಇವತ್ತಿನವರೆಗೆ ಏನು ಕೊಟ್ಟಿದ್ದೀರಾ ಅಂತ ಯೋಚನೆ ಮಾಡಿ ನೋಡಿ. ಖಂಡಿತವಾಗ್ಲೂ ಕೂಡ ಪ್ರೀತಿ, ಜ್ಞಾನ, ಸಂಪತ್ತುಗಳನ್ನು ಕೊಟ್ಟಿರಬೇಕು ನೀವು. ಅದರ ಜೊತೆಗೆ ಅವರ ಮನಸ್ಸನ್ನು ಅಶುದ್ಧಗೊಳಿಸುವಂತಹ ಪೂರ್ವಗ್ರಹವನ್ನು ಕೂಡ ಕೊಟ್ಟಿದ್ದೀರಾ ಅಲ್ವಾ? ಅಂದರೆ ಏನು? ಅವ್ರ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು, ಬೇರೆಯವ್ರ ಮೇಲೆ ಈರ್ಷೆ, ಕೋಪ, ಇದನ್ನೂ ಕೂಡ ಅದ್ರ ಜೊತೆ ಕೊಟ್ಬಿಟ್ಟಿರ್ತೀವಿ. ಅಂದರೆ ಅಶುದ್ಧಗೊಳಿಸುವಂತಹ ಪೂರ್ವಾಗ್ರಹಗಳನ್ನು ಕೊಟ್ಟಿರ್ತೀವಿ. ಅವ್ರು ಹೀಗೆ, ಅವ್ರು ಹಾಗೆ, ಅವ್ರ ಮೇಲೆ ಹೀಗಿರ್ಬೇಕು, ನೀನು ಹೀಗಿರಬೇಕು ಅಂತ ಅವ್ರಿಗೆ ಹೇಳ್ಕೊಟ್ಟಿರ್ತೀವಲ್ವಾ? ಒಳ್ಳೆಯದು ಕೆಟ್ಟದ್ದು ಪೂರ್ವ ನಿರ್ಧಾರಿತ ಅರ್ಥವನ್ನು ನಾವು ಹೇಳ್ಕೊಟ್ಟಿರಲ್ಲ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇವರು ಕೀಳು, ಇವರು ಮೇಲು ಅಂತೆಲ್ಲ ಹೇಳ್ಕೊಟ್ಟಿರ್ತೀವಲ್ವಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾನೆ. ವ್ಯಕ್ತಿಯ ಜೊತೆ ಸಮಾಜಗಳು, ಸಮಾಜಗಳ ಜೊತೆ ರಾಷ್ಟ್ರದ ಜೊತೆ, ರಾಷ್ಟ್ರ ಸಂಘರ್ಷಣೆಗೆ ಇದೇ ಒಂದು ಪೂರ್ವಾಗ್ರಹಗಳೇ ಕಾರಣ. ಇದರಿಂದನೇ ಇವೆಲ್ಲ ಕೂಡ ನಿರ್ಮಾಣವಾಗೋದು. ಈಗ ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಮಕ್ಕಳಿಗೆ ಎಲ್ಲಿಂದ ಗೊತ್ತಾಗುತ್ತೆ? ನಮಗೆ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿಲ್ಲ ಅಂದರೆ ನಮಗೆ ಎಲ್ಲಿಂದ ಗೊತ್ತಾಗುತ್ತೆ? ಹಿರಿಯರು ಏನು ಹೇಳ್ಕೊಡ್ತಾರೋ, ಏನು ಮಾಡ್ತಾರೋ, ಹೇಗೆ ನಡ್ಕೊಳ್ತಾರೋ ಅದನ್ನೇ ಅಲ್ವಾ ಮಕ್ಕಳು ಅದನ್ನು ಅನುಸರಣೆ ಮಾಡ್ತಾರೆ. ಅದಕ್ಕೋಸ್ಕರನೇ ಇದೆಲ್ಲವೂ ಕೂಡ ಪೂರ್ವಾಗ್ರಹಗಳಿಂದ ನಿರ್ಮಾಣವಾಗಿರುವಂಥದ್ದು. ಹತ್ಯೆ, ಮೃತ್ಯು, ರಕ್ತಪಾತ ಇವೆಲ್ಲವೂ ಕೂಡ ಪೂರ್ವಾಗ್ರಹಗಳಿಂದನೇ ಹುಟ್ಟುವಂಥದ್ದು. ಅಂದರೆ ಅರ್ಥ ಏನು? ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಜನ್ಮದ ಜೊತೆ ಮೃತ್ಯುವಿನ ದಾನವನ್ನು ಕೂಡ ಕೊಡ್ತಾರೆ. ಪ್ರೀತಿಯ ಬೆಳಕಿನ ಜೊತೆಗೆ ದ್ವೇಷದ ಅಂಧಕಾರವನ್ನು ಕೊಡ್ತಾರೆ. ಮತ್ತು ಅಂಧಕಾರ ಮನಸ್ಸಿನದ್ದೇ ಆಗಿರಲಿ, ಹೃದಯದ್ದೇ ಆಗಿರಲಿ, ಅಥವಾ ವಾಸ್ತವಿಕದ್ದೇ ಆಗಿರಲಿ, ಅದರಿಂದ ಕೇವಲ ಭಯನೇ ಸಿಗುತ್ತೆ. ಕೇವಲ ಭಯ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿದ್ರ, ನಾವು ಮಾಡುವಂಥ ತಪ್ಪೇನು ಅಂತ ನಮಗೆ ತಿಳುವಳಿಕೆ ಹೇಳ್ಕೊಡ್ತಾ ಇದ್ದಾನೆ. ಮಕ್ಕಳಿಗೆ ಯಾವತ್ತೂ ನೆಗೆಟಿವನ್ನು ಹೇಳ್ಕೊಡ್ಬಾರ್ದು, ಪಾಸಿಟಿವ್ ಆಗೇ ಹೇಳ್ಕೊಡ್ಬೇಕು, ಅವ್ರಿಗೆ ಒಳ್ಳೆಯದೇ ಹೇಳ್ಕೊಡ್ಬೇಕು. ಅದನ್ನು ಬಿಟ್ಟು ನಾನು ಯಾವತ್ತಿಂದನೋ ಸೇಡು, ವೈರತ್ವ, ಕೋಪ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ನೀನು ಅದನ್ನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳ್ಕೊಡ್ಬಾರ್ದು. ಇದು ಆಮೇಲೆ ಮೇಲು ಕೀಳು, ಇವನು ಹೀಗೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತೆಲ್ಲ ಹೇಳ್ಕೊಟ್ಟು ಏನಾಗುತ್ತೆ? ಇದೆಲ್ಲ ಪೂರ್ವಾಗ್ರಹಗಳೇ. ಅದಕ್ಕೋಸ್ಕರ ಇದರಿಂದನೇ ಎಲ್ಲ ಜಗಳಗಳು, ಕದನಗಳು, ಏನೇನು ಈ ಜಗತ್ತಲ್ಲಿ ನಡೀತಾ ಇದೆಯೋ ಅದೆಲ್ಲ ಆಗ್ತಾ ಇರೋದು. ಸೊ ಇದರಿಂದ ನಮಗೆ ಏನಪ್ಪ ಸಿಗುತ್ತೆ ಅಂತಂದರೆ ಕೇವಲ ಭಯ ಅನ್ನೋದೇ ಸಿಗೋದು, ಇನ್ನೇನು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಮಹಾಭಾರತದ ಘಟನೆಯನ್ನು ನೋಡೋಣ. ಪಾಂಚಾಲದ ರಾಜ ಇರ್ತಾನಲ್ಲ, ಅವನು ಭೀಷ್ಮ ತನ್ನನ್ನು ಅವಮಾನ ಮಾಡಿಬಿಟ್ಟ
ಅಂದರೆ ಯಾವ ಘಟನೆ ಇದು? ವಿಚಿತ್ರ ವೀರ್ಯನಿಗೆ ಮೃತ್ಯು ದಂಡನೆಯನ್ನು ಕೊಡುವಂಥ ಸಮಯದಲ್ಲಿ ಭೀಷ್ಮರು ಅವನನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಬರ್ತಾರಲ್ವಾ, ಅಂದರೆ ಅವನನ್ನು ಸೋಲಿಸಿ ಕರ್ಕೊಂಡು ಹೋಗಿರ್ತಾನೆ. ಅದರ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಅವನು ಒಂದು ಮಗುವನ್ನು ಪಡಿತಾನೆ. ಅದು ದೃಪದನ ಮೂಲಕ, ಅದು ಹೆಣ್ಣು ಮಗು. ಅವನು ಹೇಳ್ತಾನೆ, ಈ ಮಗುವನ್ನು ನಾನು ಹೇಗೆ ಬೆಳೆಸ್ತೀನಿ ಅಂತಂದರೆ ಭೀಷ್ಮನ ಬಗ್ಗೆ ಬರೀ ದ್ವೇಷವನ್ನು ಆ ಮಗುವಲ್ಲಿ ತುಂಬ್ತೀನಿ. ಯಾಕೆ ಅಂದರೆ ಮುಂದೆ ಹೋಗಿ ಆ ಭೀಷ್ಮನನ್ನು ಈ ಹೆಣ್ಣು ಮಗು ಕೊಲ್ಲಬೇಕು. ಆ ಮಗುವಿನ ಉದ್ದೇಶ ಅದೇ ಆಗಿರಬೇಕು. ಅದರ ಜೀವನದ ಉದ್ದೇಶನೇ ಭೀಷ್ಮರನ್ನು ಕೊಲ್ಲೋದು ಆಗಿರಬೇಕು ಅಂತ. ನೋಡಿ, ಇನ್ನು ಮಗು ಹುಟ್ಟಿ ಇವಾಗ ತಾನೇ ಜಸ್ಟ್ ಹುಟ್ಟಿರುತ್ತೆ. ಆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲ ದ್ವೇಷ ತುಂಬಬೇಕು, ತನ್ನ ಒಂದು ದ್ವೇಷ ಭಾವನೆಯನ್ನು ಆ ಮಗುವಲ್ಲಿ ತುಂಬಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ಆ ಮಗು ಹುಟ್ಟಿದೆಯಲ್ಲ, ಅಂದರೆ ಭೀಷ್ಮರು ಒಂದು ಹೆಣ್ಣಿನಿಂದ ಕೊಲ್ಲಲ್ಪಡ್ತಾರೆ ಅಥವಾ ಹೆಣ್ಣೆ ಅವರ ಸಾವಿಗೆ ಕಾರಣ ಅಂತ ಗೊತ್ತಾದಾಗ ಅವನು ಹೆಣ್ಣು ಮಗುನೇ ಹುಟ್ಟಬೇಕು ಅಂತಂದ್ಬಿಟ್ಟು ಆ ಹೆಣ್ಣು ಮಗುನೇ ಹುಟ್ಟುತ್ತೆ ಅವ್ರ ಮನೆಯಲ್ಲಿ. ಆಗ ಆ ಮಗುವಿಗೆ ಭೀಷ್ಮರ ಬಗ್ಗೆ ದ್ವೇಷ ಭಾವನೆ ಬರಬೇಕು. ಆ ರೀತಿ ಅವರನ್ನು ಬೆಳೆಸ್ತೀನಿ ನಾನು ಅಂತಂದ್ಬಿಟ್ಟೆಲ್ಲ ಅಂದ್ಕೊಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಈಗ ತಾನೇ ಹುಟ್ಟುತ್ತಾ ಇರುವಂಥ ಮಗುವಿಗೆ ತಮ್ಮ ಸೇಡು ಶತ್ರುತ್ವವನ್ನು ತೀರಿಸ್ಕೊಳ್ಳೋದಕ್ಕೆ ಆ ಮಗುವಿನ ಮನಸ್ಸಿನಲ್ಲಿ ಸೇಡು ದ್ವೇಷ ತುಂಬುವ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ನಾವು ಹೀಗೆ ಮಾಡ್ತೀವಾ? ನಿಜವಾಗ್ಲೂ ಈ ರೀತಿ ಒಂದು ದ್ವೇಷ ಭಾವನೆಯನ್ನು ನಾವಿಟ್ಕೊಂಡು ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡೋದು ಎಷ್ಟು ಸರಿ ಅನ್ನೋದನ್ನು ಇಲ್ಲಿ ನಾವು ಯೋಚನೆ ಮಾಡಬೇಕು. ಆ ರೀತಿ ಮಾಡಬಾರ್ದು. ದ್ವೇಷ ಭಾವನೆ ಏನಾದರೂ ಇಲ್ಲಿ ನಮ್ಮದಾದರೆ ನಮ್ಮದಲ್ಲಿ ಇಟ್ಕೋಬೇಕೇ ಹೊರತು ಅದನ್ನು ನಮ್ಮ ಪೀಳಿಗೆಯವರೆಗೂ ಕೂಡ ತರಕ್ಕೆ ಹೋಗಬಾರ್ದು ಅಂತ. ಮಗುವಿನ ಮನಸ್ಸು ನಿರ್ಮಲವಾಗಿರುತ್ತೆ. ಅದಕ್ಕೆ ಎಲ್ಲ ವಿಷಯಗಳನ್ನು ತುಂಬಿಸೋರು ಯಾರು? ತಂದೆ ತಾಯಿಗಳೇ ಅಲ್ವಾ, ಆ ಮನೇಲಿರೋರೆ. ಆದರೆ ಆ ಮಗುಗೆ ಯಾವ ವಿಷಯಗಳನ್ನು, ಯಾವ ಒಂದು ವಿಚಾರಗಳನ್ನು ಹೇಳಬೇಕು, ಯಾವ ರೀತಿಯ ಗುಣಗಳನ್ನು ಆ ಮಗುವಿನಲ್ಲಿ ಬೆಳೆಸಬೇಕು, ಅದೆಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಸೇಡು ಶತ್ರುತ್ವ ಭಾವ ಇದನ್ನೆಲ್ಲ ತುಂಬಿಸೋದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಹರೇ ಕೃಷ್ಣ.